ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು ಶರಣು ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು ಶರಣು ತ್ರಿಜಗವಂದಿತನಾದ ದೇವದೇವನೇ ಶರಣು ಸುಜನರಿಗೆ ವಿಘ್ನವನು ಪರಿಹರಿಪೆ ಶರಣು ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು ಶರಣು ಮಂದಮತಿಯನು ಬಿಡಿಸಿ ಛಂದ ಜ್ಞಾನವನಿತ್ತು ಇಂದಿರೇಶನ ಪಾದ ಪೊಂದಿಪ್ಪ ತೆರದಿ ಸುಂದರಾನನ ಪದದ್ವಂದ್ವ ಕೆರಗುವೆ ನಿನ್ನ ಸಂದೇಹ ಮಾಡದಲೆ ಇಂದು ಕರುಣಿಪುದು ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು ಶರಣು ಹರನತನಯನೇ ಕರುಣಾಕರನೇ ಸುರನರಾವರದ ಮೊರೆಯಲಾಲಿಸಿಯನ್ನ ಕರಗಳನೆ ಪಿಡಿದು ಪೊರೆಯದಿದ್ದರೆ ಬಿಡೆನೋ ನೆರೆದೆ ನಿನ್ನಡಿಗಳನು ತ್ವರಯದಿಂದಲಿ ನೋಡು ಶರಣೆಂಬೆ ನಿನಗೆ ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು ಶರಣು ಸಿದ್ಧಿದಾಯಕ ನಿನ್ನ ಪೊದ್ದಿ ಮೆರೆವೆನು ನಾನು ಅಬ್ಧಿಶಯನನ ಮಹಿಮೆ ಬದ್ಧದಲ್ಲಿ ಪೇಳ್ವ ಶುದ್ಧಮತಿಯನು ಕೊಟ್ಟು ಉದ್ಧರಿಸಬೇಕೆನ್ನ ಮಧ್ವವಲ್ಲಭ ಸಿರಿ ಕೃಷ್ಣಗೆ ಅತಿ ಪ್ರಿಯ ಶುದ್ಧಮತಿಯನು ಕೊಟ್ಟು ಉದ್ಧರಿಸಬೇಕೆನ್ನ ಮಧ್ವವಲ್ಲಭ ಸಿರಿ ಕೃಷ್ಣಗತಿ ಪ್ರಿಯ ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು ತ್ರಿಜಗವಂದಿತನಾದ ದೇವದೇವನೇ ಶರಣು ಸುಜನರಿಗೆ ವಿಘ್ನವನು ಪರಿಹರಿಪೆ ಶರಣು ಗಜಮುಖನೇ ಸಿದ್ಧಿದಾಯಕನೇ ವಂದಿಪೆ ಶರಣು ಶರಣು ವಕ್ರತುಂಡ ಮಹಾಕಾಯ ಬಾಲಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಇವತ್ತಿನ ದಿನ ನಾವೆಲ್ಲರೂ ಕೂಡ ವಿನಾಯಕ ಚತುರ್ಥಿಯನ್ನು ಆಚರಣೆ ಮಾಡಿದ್ದೇವೆ. ಎಲ್ಲ ಸಜ್ಜನರ ದುಃಖಗಳನ್ನು ವಿಘ್ನಗಳನ್ನು ನಾಶ ಮಾಡಿ ನಮ್ಮನ್ನು ಉದ್ಧರಿಸುವ ಸಾಮರ್ಥ್ಯವುಳ್ಳ ಪ್ರಥಮ ವಂದ್ಯ ದೇವತೆ ವಿನಾಯಕ.
ವಿನಾಯಕ ಎಂಬ ಶಬ್ದವನ್ನು ತುಂಬ ನಾವು ಗಮನ ಇಟ್ಟು ಪ್ರಯೋಗಿಸ್ತಾ ಇದ್ದೇವೆ. ಅಂತಹ ವಿನಾಯಕ ನಮ್ಮ ಎಲ್ಲರಿಗೂ ಕೂಡ ವಿಶೇಷವಾದ ಸೌಭಾಗ್ಯವನ್ನು, ಆಯಸ್ಸನ್ನು, ಆರೋಗ್ಯವನ್ನು, ಐಶ್ವರ್ಯವನ್ನು, ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ಹರಿಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ, ಈ ಗಣಪತಿಯ ಬಗ್ಗೆ ಒಂದು ದೊಡ್ಡ ಆಧುನಿಕರ ಆಕ್ಷೇಪ. ಇವತ್ತು ಸುಮ್ಮನೆ ನಾವು ವಿಕಿಪೀಡಿಯಾ ತೆಗೆದ್ರೆ ಗಣಪತಿ ಇನ್ ವೇದಿಕ್ ಟೈಮ್ಸ್ ಅಂತ ತೆಗೆದ್ರೆ ನಮಗೆ ಕಾಣಿಸೋದೆಲ್ಲ ಇಂತಹ ವಿಪರೀತವಾದಗಳು. ನಾನು ಕೋಟ್ ಮಾಡ್ತೇನೆ. ಇನ್ ವೇದಿಕ್ ಟೈಮ್ಸ್ Ganapati referred to a divine principle of ruler of groups rather than the later elephant-headed deity known as Ganesha. While the term Ganapati appears in the Rigveda, it is a general title for a lord of multitudes or a sage king, and there is no evidence of an elephant-faced god during this era. The concept of elephant-headed Ganesha developed later, with the earliest allusions to elephantine countenance appearing in Atharva Veda, which linked this feature to the Vedic god Brihaspati, a precursor to Ganesha. ವೇದದಲ್ಲಿ ಬೃಹಸ್ಪತಿ ಅಥವಾ ಬ್ರಹ್ಮಣಸ್ಪತಿ ಎಂಬ ದೇವತೆಯ ಉಲ್ಲೇಖವಿದೆ. ಆ ಬೃಹಸ್ಪತಿ ಅಥವಾ ಬ್ರಹ್ಮಣಸ್ಪತಿಯೇ ಗಣಪತಿ. ಗಣಪತಿ ಅಂತಂದರೆ ಜನಸಮೂಹಕ್ಕೆ ನಾಯಕ ಎಂಬ ಅರ್ಥ ವೇದದಲ್ಲಿ ಇದೆ ಅಷ್ಟೇ ಹೊರತು ಅಲ್ಲೆಲ್ಲೂ ಕೂಡ ಗಜಮುಖದ ಸಿದ್ಧಿದಾಯಕನಾದ ಈ ವಿನಾಯಕನ ಉಲ್ಲೇಖ ಇಲ್ಲ. ಇದು ಎಲ್ಲ ಕಡೆಗಳಲ್ಲೂ ಕೂಡ ಇಂಟರ್ನೆಟ್ಟಲ್ಲಿ ಎಲ್ಲಿ ನೋಡಿದರೂ ಕೂಡ ನಿಮಗೆ ಕಾಣತಕ್ಕಂತಹ ಒಂದು ವಿಶೇಷವಾದ ಅಪಪ್ರಚಾರದ ಒಂದು ಸಣ್ಣ ತುಣುಕು. ಅಷ್ಟೇ ಅಲ್ಲದೆ ಈ ಗಣಪತಿ ಇವನು ವೈದಿಕ ದೇವತಾ ಸಮೂಹದಲ್ಲಿ ಸೇರಿಕೊಂಡಿಲ್ಲ. ಇವನು ಆರ್ಯರ ಏನು ದೇವತೆಗಳ ಕಲ್ಪನೆ ಇದೆ ಆ ಕಲ್ಪನೆಯಿಂದ ಹೊರಗಿದ್ದವನು. ಆ ಭಾರತದ ಪ್ರಾಚೀನ ಮೂಲ ನಿವಾಸಿಗಳ ದೇವತೆಯಾಗಿದ್ದಂತಹ ಈ ಗಣಪತಿಯನ್ನು ತೆಗೆದುಕೊಂಡು ಮುಂದಿನ ಪುರಾಣ ಮುಂತಾದ ಗ್ರಂಥಗಳಲ್ಲಿ ಆರ್ಯರು ಕೂಡ ತಮ್ಮ ದೇವತೆಯನ್ನಾಗಿ ಸ್ವೀಕಾರ ಮಾಡಿದ್ದಾರೆ ಎಂಬುದಾಗಿ, ಇಂತಹ ಒಂದು ಗಣಪತಿಯ ಮೂಲವನ್ನು ಬೇರೆ ಕಡೆ ಹುಡುಕ್ತಕ್ಕಂತಹ ಒಂದು ವಿಶೇಷವಾದ ಪ್ರಯತ್ನವೂ ಕೂಡ ಎಲ್ಲ ಆಧುನಿಕರು ಕೂಡ ಮಾಡಿದ್ದಾರೆ. ಅದಕ್ಕೆ ವಿದೇಶದವರು ಸ್ವದೇಶದವರು ಅಂತನೋ ಭೇದ ಇಲ್ಲ. ಇದರ ಒಟ್ಟು ತಾತ್ಪರ್ಯ ಏನು ಅಂತಂದರೆ, ಈ ದೇವತೆಗಳು ಅಂತನೋ ಭಾರತೀಯ ದೇವತೆಗಳು ಅಂತನೋದು ಇದೊಂದು ಸುಮ್ಮನೆ ಕಲ್ಪನೆ ಅಷ್ಟೇ. ಇದು ವೈದಿಕ ಆರ್ಯರ ಹೊರಗಿಂದ ಬಂದಿರತಕ್ಕಂಥ ಆರ್ಯರ ಕಲ್ಪನೆ ಅಷ್ಟೇ ಹೊರತು ಆ ದೇವತೆ ಅಂತನೋದೇ ಇರಲಿಲ್ಲ. ದೇವತೆ ಇದೆ ಎಂಬುದಾಗಿ ಕಲ್ಪನೆ ಮಾಡಿ ಅದಕ್ಕೆ ದೇವತೆಗೆ ಒಂದು ಮುಖ ಕಟ್ಟಿ, ದೇವತೆ ಒಂದು ಕೈಕಾಲನ್ನು ಕಟ್ಟಿ, ಇಂತಹ ಒಂದು ಕಲ್ಪನೆಯನ್ನು ಜನಸಾಮಾನ್ಯರಲ್ಲಿ ಬಿತ್ತರಿಸಿ ಅದರಿಂದ ದುಡ್ಡನ್ನು ಸಂಪಾದನೆ ಮಾಡುವ ಒಂದು ವಿಶೇಷವಾದ ಪ್ರಯತ್ನ ಅಂತನ್ನೋದನ್ನು ಸ್ಪಷ್ಟವಾಗಿ ಹೇಳದೇ ಇದ್ರೂ ಕೂಡ ಆಧುನಿಕ ಮಾರ್ಕ್ಸ್ವಾದಿಗಳು ಹೇಳುವಂತೆ ಇದೊಂದು ಜನಸಾಮಾನ್ಯರಿಗೆ ಮೋಸ ಮಾಡತಕ್ಕಂತಹ ಪ್ರಯತ್ನ ಎಂಬುದಾಗಿ ನಾವು ಗಣಪತಿಯ ವಿಷಯದಲ್ಲೂ ಕೂಡ ಇದೇ ರೀತಿಯಾಗಿ ಪ್ರಚಾರವನ್ನು ಮಾಡಿದ್ದಾರೆ. ಅದಕ್ಕೆ ಆಧಾರಭೂತವಾಗಿ ಅವರು ಹೇಳ್ತಕ್ಕಂಥದ್ದು, ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುಃ ವಿಪ್ರತಮಂ ಕವೀನಾಂ ನರತೆ ತ್ವತ್ಕ್ರಿಯತೆ ಕಿಂಚನಾರೆ ಮಹಾಮರ್ಕಂ
ಮಘವಂಚಿತ್ರಮರ್ಚ ನಿಶುಸೀದ ಗಣಪತೆ. ವೇದದಲ್ಲಿ ಗಣಪತಿ ಎಂಬ ಶಬ್ದ, ಋಗ್ವೇದದಲ್ಲಿ ಗಣಪತಿ ಎಂಬ ಶಬ್ದ ಎರಡು ಕಡೆ ಬಂದಿದ್ದರೂ ಕೂಡ ನಿಶುಸೀದ ಗಣಪತೆ ಗಣೇಶತ್ವ ಮಾಹು ವಿಪ್ರತಮಂ ಕವೀನಾಂ, ತುಂಬ ಜ್ಞಾನಿಯಾದಂತಹ ನೀನು ಎಂಬುದಾಗಿ ಅಲ್ಲಿ ಉಲ್ಲೇಖ ಬಂದಿದೆ. ಮಘವನ್ ಎಂಬುದಾಗಿಯೂ ಕೂಡ ಇಂದ್ರನ ವಿಷಯದಲ್ಲಿ ಈ ಗಣಪತಿ ಎಂಬ ಶಬ್ದವನ್ನು ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ಇದು 10ನೇ ಮಂಡಲದ 112ನೇ ಸೂಕ್ತದ 9ನೇ ಮಂತ್ರ. ಇದಾದರೆ ಇನ್ನೂ ಪ್ರಸಿದ್ಧವಾದ ಇನ್ನೊಂದು ಮಂತ್ರ, ಗಣಾನಾಂತ್ವಾ ಗಣಪತಿಂ ಹವಾಮಹೆ ಕವಿಂ ಕವೀನಾಂ ಉಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ ನೋತಿಭಿಃ ಸೀದ ಸಾಧನಂ. ಇದು 2ನೇ ಮಂಡಲದ 23ನೇ ಸೂಕ್ತದ 1ನೇ ಮಂತ್ರ. ಇಲ್ಲೂ ಕೂಡ ಗಣಾನಾಂತ್ವಾ ಗಣಪತಿಂ, ಗಣಗಳ ಪತಿಯಾದ ಒಂದು ದೇವತೆಯನ್ನು ಸ್ಮರಣೆ ಮಾಡ್ತಾ ಇದ್ರು ಕೂಡ ಆ ಗಣಗಳ ಪತಿಯಾದ ದೇವತೆ ಯಾರು ಅಂತಂದರೆ ಜ್ಯೇಷ್ಠರಾಜಂ ಬ್ರಹ್ಮಣಾಂ, ಎಲ್ಲ ಬ್ರಹ್ಮರ ಜ್ಯೇಷ್ಠನಾದ ಬ್ರಹ್ಮಣಸ್ಪತೆ ಎಂಬುದಾಗಿ ಬ್ರಹ್ಮಣಸ್ಪತಿಯ ಸಂಬೋಧನೆಯನ್ನು ಮಾಡಿ ಬ್ರಹ್ಮಣಸ್ಪತಿಗೆ ಏನು ಗಣಾನಾಂತ್ವ ಗಣಪತಿ ಎಂಬುದಾಗಿ ಸಂಬೋಧನೆ ಮಾಡಿದ್ದಾರೆ. ಹೀಗಾಗಿ ಇದು ಕೂಡ ಈ ಗಣಪತಿ ಎಂಬ ಶಬ್ದ ಇದು ಸಾಮಾನ್ಯವಾದ ಒಂದು ಶಬ್ದ, ಒಂದು ಯೌಗಿಕವಾದ ಶಬ್ದ. ಇದರ ಒಂದು ಅನೇಕ ಗಣಗಳಿಗೆ ಪತಿಯಾದಂತಹ ಬ್ರಹ್ಮಣಸ್ಪತಿಯನ್ನು ಈ ಶಬ್ದದಿಂದ ಕರೆದಿದ್ದಾರೆ. ಅಷ್ಟೇ ಹೊರತು ವೈದಿಕ ಗಣಪತಿಯ ಪೂಜೆಯಲ್ಲಿ ಇದಕ್ಕೇನು ಸಂಬಂಧ ಇಲ್ಲ ಎಂಬುದಾಗಿ ಇವರ ಒಂದು ಆಧುನಿಕರ ವಿಶೇಷವಾದ ಆಕ್ಷೇಪ. ಆದರೆ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಗಮನಿಸಬೇಕಾದಂಥ ಅಂಶಗಳು, ಗಣಪತಿಗೆ ಗಣಪತಿ ಎಂಬ ಹೆಸರು ವೈದಿಕವಲ್ಲ. ಗಣಪತಿಯ ಉಲ್ಲೇಖ ವೇದಗಳಲ್ಲಿ ಬಂದಿದೆ. ಆದರೆ ಗಣಪತಿಯ ಹೆಸರು ವಿನಾಯಕ ಎಂಬುದಾಗಿ ಎಲ್ಲ ಕಡೆಯೂ ಕೂಡ ನಿರ್ದೇಶ ಅಂತ ಅನ್ನೋದು ಕಂಡು ಬಂದಿದೆ. ನಾವು ಒಂದೆರಡು ಉದಾಹರಣೆಗಳನ್ನು ಕೊಡುವುದಾದರೆ, ಮಹೋಪನಿಷತ್ ಮತ್ತು ಚತುರ್ವೇದ ಶಿಖಾ ಎಂಬ 2 ಉಪನಿಷತ್ತುಗಳಲ್ಲಿ ಮೃತ್ಯವಃ ಪೃಥಿವ್ಯಾಂ ವರುಣೇ ಆಪಃ ವಿಲೀಯಂತೆ ಅಗ್ನಯಸ್ತೇಜಸಿ ಮರುತೋ ಮಾರುತೆ ಆಕಾಶೇ ವಿನಾಯಕಾಃ ವಿಲೀಯಂತೆ ಎಂಬುದಾಗಿ ದೇವತೆಗಳ ವಿಲಯ ಆಗಬೇಕಾದ್ರೆ ಪೃಥ್ವಿಯಲ್ಲಿ ಮೃತ್ಯುಗಳು, ವರುಣನಲ್ಲಿ ನೀರುಗಳು, ಅಗ್ನಿಗಳು ತೇಜಸ್ಸಿನಲ್ಲಿ, ಎಲ್ಲ ಮಾರುತನಲ್ಲಿ, ಆಕಾಶದಲ್ಲಿ ವಿನಾಯಕರು ವಿಲೀನರಾಗ್ತಾರೆ ಎಂಬುದಾಗಿ ಒಂದು ಉಲ್ಲೇಖ ಅಂತ ಅನ್ನೋದನ್ನು ನಾವು ನೋಡಬಹುದು. ಆಕಾಶದಲ್ಲಿ ವಿನಾಯಕರಿಗೆ ವಿನಾಯಕ ಅಂತಂದರೆ ಅದು ಒಂದು ದೊಡ್ಡ ಗುಣದ ಒಂದು ಸಮೂಹದ ನಾಯಕರು. ಅಂತಹ ವಿನಾಯಕ ಅವನು ಆಕಾಶದಲ್ಲಿ ವಿಲಯ ಎಂಬುದಾಗಿ ಅದು ಋಗ್ವೇದದ ಅಥವಾ ನಮ್ಮ ಅದರ ಯಜುರ್ವೇದದ ಅಂಗಭೂತವಾದ ಮಹೋಪನಿಷತ್ನಲ್ಲಿ ಮತ್ತು ಚತುರ್ವೇದ ಶಿಖಾ ಉಪನಿಷತ್ನಲ್ಲೂ ಕೂಡ ವಿನಾಯಕರ ಉಲ್ಲೇಖ ಅಂತ ಅನ್ನೋದು ಇಲ್ಲಿ ಬಂದಿದೆ. ಹೀಗಾಗಿ ಅವನು ವಿನಾಯಕ, ವಿಘ್ನರಾಜ, ವಿಶೇಷವಾಗಿ ಸಜ್ಜನರನ್ನು ತೆಗೆದುಕೊಂಡು ಹೋಗತಕ್ಕಂತಹ ಸಾಮರ್ಥ್ಯವುಳ್ಳ ನಾಯಕ. ಅದರಿಂದಾಗಿ ವಿಶಿಷ್ಟನಾದ ನಾಯಕ ಅಥವಾ ವಿಘ್ನಗಳ ನಾಯಕ. ಅದರಿಂದಾಗಿ ಮತ್ತು ಯಾರು ತನ್ನನ್ನು ಪೂಜೆ ಮಾಡುವುದಿಲ್ಲ ಅಂಥವರಿಗೆ ವಿನಾಶವನ್ನು ಮಾಡತಕ್ಕಂಥವನಾದ್ದರಿಂದ ಅವನಿಗೆ ವಿನಾಯಕ ಎಂಬ ಹೆಸರು ಕೂಡ ಬಂದಿದೆ. ಅಂತಹ ವಿನಾಯಕನ ಉಲ್ಲೇಖ ಅಂತನ್ನುವುದು ವೇದಗಳಲ್ಲಿ ಬಂದಿದೆ. ಇನ್ನೊಂದು ಪ್ರಸಿದ್ಧವಾದ ಶ್ರುತಿ, ವಾಸುದೇವೋ ವಾ ಇದಮಗ್ರ ಆಸೀತ್ ನ ಬ್ರಹ್ಮ ನ ಚ ಶಂಕರಃ ನೇಂದ್ರ ಸೂರ್ಯೋ ನ ಚ ಗುಹೌ ನ ಸೋಮೋ ನ ವಿನಾಯಕಃ. ಸೃಷ್ಟಿಗಿಂತ ಮೊದಲು ಅಲ್ಲಿ ಬ್ರಹ್ಮ ಇರಲಿಲ್ಲ, ಶಂಕರ ಇರಲಿಲ್ಲ, ಇಂದ್ರ ಇರಲಿಲ್ಲ, ಸೂರ್ಯ ಇರಲಿಲ್ಲ, ಸೋಮನಿರಲಿಲ್ಲ, ವಿನಾಯಕನೂ ಕೂಡ ಇರಲಿಲ್ಲ. ಅಲ್ಲಿದ್ದವರು ಯಾರು ಅಂತಂದರೆ ವಾಸುದೇವ ಒಬ್ಬ ಎಂಬುದಾಗಿ ಶ್ರುತಿಯನ್ನು ನಾವು ಕಾಣಬಹುದು. ಇದು ಎಲ್ಲ ವೈಷ್ಣವರು ಕೂಡ ಪ್ರಾಚೀನ ಗ್ರಂಥಗಳಲ್ಲಿ ವೇದಾಂತ ದೇಶಕರು ಮುಂತಾದವರ ಗ್ರಂಥಗಳಲ್ಲೂ ಕೂಡ ವಿಶೇಷವಾಗಿ ಬಂದಿರತಕ್ಕಂತಹ ಉಲ್ಲಿಖಿತವಾದ ಶ್ರುತಿ. ಇಲ್ಲಿಯೂ ಕೂಡ ಗಣಪತಿಯನ್ನು ವಿನಾಯಕ ಎಂಬುದಾಗಿ ಉಲ್ಲೇಖ ಮಾಡಿದ್ದಾರೆ. ಇನ್ನೂ ನಾವು ನೋಡಬೇಕು ಅಂತಂದರೆ, ತತ್ಪುರುಷಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್ ಎಂಬುದಾಗಿ ತೈತ್ರಿಯ ಆರಣ್ಯಕದಲ್ಲೂ ಕೂಡ ದಂತವುಳ್ಳಂತಹ ವಕ್ರತುಂಡನಾದ ಗಣಪತಿಯ ಉಲ್ಲೇಖವನ್ನು ನಾವು
ಈ ತೈತ್ರಿಯ ಆರಣ್ಯಕದಲ್ಲಿ ಉಳಿದ ದೇವತೆಗಳ ಒಂದು ಗಾಯತ್ರಿಯನ್ನು ನೋಡಬೇಕಾದ್ರೆ ಈ ಗಾಯತ್ರಿಯು ಕೂಡ ತನ್ನೋ ದಂತೆ ಪ್ರಚೋದಯಾತ್ ಎಂಬ ದಂತವುಳ್ಳ ಗಣಪತಿಯ ವಿನಾಯಕನ ಸ್ತೋತ್ರವು ಕೂಡ ಅಲ್ಲಿ ಬಂದಿದೆ. ಮತ್ತು ಮೈತ್ರಾಯಣಿಯ ಸಂಹಿತಾದಲ್ಲೂ ಕೂಡ ತತ್ ಕರಾಟಾಯ ವಿದ್ಮಹೆ ಹಸ್ತಿಮುಖಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್ ಎಂಬುದಾಗಿ ಹಸ್ತಿಮುಖಾಯ ಧೀಮಹಿ ಎಂಬುದಾಗಿ ಹಸ್ತಿಮುಖನ ಉಲ್ಲೇಖವು ಕೂಡ ಮೈತ್ರಾಯಣಿಯ ಸಂಹಿತಾದಲ್ಲೂ ಕೂಡ ಬಂದಿರತಕ್ಕಂಥದ್ದು. ಮತ್ತು ಉಳಿದ ಎಲ್ಲ ಪ್ರಾಚೀನ ಗ್ರಂಥಗಳಲ್ಲೂ ಕೂಡ ಅವನನ್ನು ವಿನಾಯಕ ಎಂಬುದಾಗಿ ಉಲ್ಲೇಖ ಮಾಡಿದ್ದು ನಾವು ನೋಡಬಹುದು. ವಿನಾಯಕಸ್ತು ವಿಶ್ವಸ್ಯ ಧ್ಯಾನಾದೈತ್ ಗಜವಕ್ತ್ರತಾಂ ಎಂಬುದಾಗಿ ಮಹಾಯೋಗ ಗ್ರಂಥದ ಒಂದು ಉಲ್ಲೇಖವು ಕೂಡ ಹೇಳ್ತಾ ಇದೆ. ಅವನು ವಿನಾಯಕನಾದ ಅವನು ವಿಶ್ವಂಭರನಾಮಕನಾದ ಪರಮಾತ್ಮನ ಧ್ಯಾನದಿಂದಾಗಿ ಗಜಮುಖವನ್ನು ಹೊಂದಿದ ಅಂತ. ಮಾಂಡೂಕ್ಯ ಉಪನಿಷತ್ತಿನ ಸಪ್ತಾಂಗ ಏಕೋನವಿಂಶತಿ ಮುಖ ಎಂಬುದಾಗಿ ಉಲ್ಲೇಖಿತನಾದ ವಿಶ್ವನ ಮಧ್ಯದ ಮುಖ ಗಜಮುಖ. ಅಂತಹ ಗಜಮುಖದ ಧ್ಯಾನದಿಂದಾಗಿ ಅವನಿಗೆ ಗಜಮುಖತ್ವ ಪ್ರಾಪ್ತವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಹಾಗೆ ಈ ಗಣಪತಿ ಇವನು ವಿನಾಯಕ, ಬರೇ ಒಬ್ಬ ವಿನಾಯಕ ಅಲ್ಲ, ಇವನು ದೊಡ್ಡ ಒಂದು ದಂಡಿದೆ. ಆ ದಂಡಿಗೆ ವಿನಾಯಕರು ಎಂಬುದಾಗಿ ಹೆಸರು. ಅಂತಹ ವಿನಾಯಕರ ನಾಯಕ ಇವನು. ಆ ಒಂದು ವಿನಾಶಕರ ನಾಯಕ ಆದ್ದರಿಂದ ಇವನು ವಿನಾಯಕ. ಅವರ ಉಲ್ಲೇಖವು ಕೂಡ ಅನೇಕ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ನಾವು ನೋಡಬಹುದು. ನಾರಾಯಣ ವರ್ಮದ ಒಂದು ಉಲ್ಲೇಖವನ್ನು ನಾನು ತೋರಿಸ್ತೇನೆ. ನಾವು ಪರಮಾತ್ಮನ ಗದೆಯನ್ನು ಪ್ರಾರ್ಥನೆ ಮಾಡಿ, ಹೇ ಗದೆಯೇ, ನೀನು ಪರಮಾತ್ಮನಿಗೆ ಪ್ರಿಯಳಾದಂತಹ ಗದೆ ನೀನು. ಅದರಿಂದಾಗಿ ಕೂಷ್ಮಾಂಡರು, ವೈನಾಯಕರು, ಯಕ್ಷರು, ರಾಕ್ಷಸಗಳು, ಭೂತರು, ಗ್ರಹ ಇವರನ್ನೆಲ್ಲರನ್ನು ಕೂಡ ನೀನು ಕುಟ್ಟಿ ಪುಡಿ ಮಾಡು ಎಂಬುದಾಗಿ ಕೂಷ್ಮಾಂಡ ವೈನಾಯಕ ಯಕ್ಷರಕ್ಷೋ ಭೂತಗ್ರಹಾಂಶ ಚೂರ್ಣಯಾರೀನ್ ಎಂಬುದಾಗಿ ಅಲ್ಲಿ ನಾವು ಪ್ರಾರ್ಥನೆಯನ್ನು ಕೇಳ್ತೇವೆ. ಅಲ್ಲಿ ವೈನಾಯಕರು ಅಂತಂದರೆ ವಿನಾಯಕನ ಅಧೀನದಲ್ಲಿರತಕ್ಕಂತಹ ದೊಡ್ಡ ವಿನಾಯಕ ಗಣ. ಅಂತಹ ವಿನಾಯಕ ಗಣಕ್ಕೆ ಅಧಿಪತಿಯಾದವನು ಅವನು ಗಣಪತಿ. ಇಂತಹ ದೊಡ್ಡ ಗಣಕ್ಕೆ ಅಧಿಪತಿಯಾದ್ದರಿಂದಾಗಿ ಅವನನ್ನು ಗಣಪತಿ ಅಂತ ಕರೆದಿದ್ದಾರಷ್ಟೇ ಹೊರತು ಗಣಪತಿ ಎಂಬುದಾಗಿ ಅವನ ಹೆಸರಲ್ಲ. ಗಣಪತಿ ಎಂಬುದು ಎಲ್ರಿಗೂ ಕೂಡ ಅನ್ವಯಿಸ್ತಕ್ಕಂಥ ಹೆಸರು. ಪರಮಾತ್ಮನ ಗಣವೂ ಕೂಡ ಇದೆ, ವಿಷ್ಣುವಿನ ಗಣವೂ ಕೂಡ ಇದೆ, ರುದ್ರನ ಪ್ರಮಥಾದಿ ಗಣವೂ ಕೂಡ ತುಂಬ ಪ್ರಸಿದ್ಧವಾದದ್ದು. ರುದ್ರನ ಗಣ, ವರುಣನ ಗಣ ಎಲ್ಲರಿಗೂ ಕೂಡ ಗಣಗಳಿದೆ. ಅದರಿಂದಾಗಿ ಎಲ್ಲರೂ ಕೂಡ ಗಣಪತಿಯೇ. ಅಂತಹ ವಿನಾಯಕರ ಗಣ ಇದು ತುಂಬ ಪ್ರಚಂಡವಾದ ಗಣ. ಇದರ ಬಗ್ಗೆ ಎಲ್ಲಿ ಉಲ್ಲೇಖ ಬಂದಿದೆ ಅಂತಂದರೆ ವರಾಹ ಪುರಾಣದಲ್ಲಿ ವಿನಾಯಕರ ಉತ್ಪತ್ತಿಯ ಕಥೆಯು ಕೂಡ ಬಂದಿದೆ. ಪಂಚಭೂತಗಳನ್ನು ನೋಡಿದಾಗ ಆ ಪಂಚಭೂತಗಳಲ್ಲಿ ಎಲ್ಲ ಉಳಿದ 4 ಭೂತಗಳಿಗೆ ಒಂದೊಂದು ರೀತಿಯಾದ ಸ್ಪಷ್ಟವಾದ ಆಕಾರ ಇದೆ. ಆಕಾಶಕ್ಕೆ ಮಾತ್ರ ಯಾವುದೇ ಆಕಾರ ಇಲ್ಲ. ಅದು ಆಕಾಶ ಅಂತ ನಿರಾಕಾರ ಎಂಬುದಾಗಿ ರುದ್ರದೇವರು ನೋಡ್ತಾ ಇದ್ದಾಗ ಅಂತಹ ಒಂದು ಆಕಾಶದಿಂದ ಅತ್ಯಂತ ತೇಜಸ್ವಿಯಾದ ತುಂಬ ಸುಂದರನಾದ ಒಬ್ಬ ಪುರುಷ ಅಲ್ಲಿಂದ ಹುಟ್ಟಿ ಬಂದದ್ದನ್ನು ನೋಡಿದರೆ ಎಲ್ಲರೂ ಕೂಡ ಅವನನ್ನೇ, ಅಂತಹ ಸುಂದರನಾದ ಒಂದು ಯುವಕನನ್ನು ಎಲ್ಲರೂ ಕೂಡ ನೋಡ್ಲಿಕ್ಕೆ ಶುರು ಮಾಡಿದರು. ರುದ್ರನಿಗೆ ಸಿಟ್ಟು ಬಂದು ಇವನು ವಿರೂಪನಾಗಲಿ, ಇವನ ಮುಖ ಗಜಮುಖವಾಗಲಿ, ದೊಡ್ಡ ಹೊಟ್ಟೆಯುಳ್ಳವನಾಗಲಿ, ಇವನು ಇಲಿಯ ಮೇಲೆ ನಡೆಯುವಂತಾಗಲಿ ಎಂಬುದಾಗಿ ಅವನಿಗೆ ಶಾಪವನ್ನು ಕೊಟ್ಟಾಗ ಆ ಯುವಕನಿಗೂ ಕೂಡ ತುಂಬ ಸಿಟ್ಟು ಬಂದು ತನ್ನ ಶರೀರವನ್ನು ಆ ಕಡೆ ಈ ಕಡೆ ವಿಶೇಷವಾಗಿ ತೂಗುತ್ತಾ, ತನ್ನ ಅಂಗಾಂಗಗಳನ್ನು ಎಲ್ಲ ಕಡೆಯೂ ಕೂಡ ಬೀಸುತ್ತಾ, ತನ್ನ ರೋಮಗಳನ್ನೆಲ್ಲ ಕಡೆಯೂ ಕೂಡ ಬೀಸುತ್ತಾ ಅವನು ನಡೆದಾಡಿದಾಗ ಅವನ ರೋಮಗಳಿಂದ, ಅವನ ಅಂಗಾಂಗ ವಿಕ್ಷೇಪಗಳಿಂದಾಗಿ ಅನೇಕ ಮಂದಿ, ಸಾವಿರಾರು ಮಂದಿ ವಿನಾಯಕ ಗಣದವರು ಉತ್ಪತ್ತಿಯಾದರು ಅಂತ. ವಿನಾಯಕ ನೈಕಮುಖ ಗಜಾಸ್ಯಾಹ ತಮಾಲ ನೀಲಾಂಜನ ಸನ್ನಿಕಾಶಾಹ. ಆ ವಿನಾಯಕನ ಗಣದವರೆಲ್ಲರೂ ಕೂಡ ತಮಾಲ ವೃಕ್ಷದಂತೆ ಅತ್ಯಂತ ಕಪ್ಪಾದ ಬಣ್ಣವುಳ್ಳವರು. ಉತ್ತಸ್ಥು ಉಚ್ಚೈಹಿ ವಿವಿಧಾಸ್ತ್ರ ಹಸ್ತಾಹ ತತಸ್ತು ದೇವ ಮನಸಾಕುಲೇನ. ಎಲ್ಲ ದೇವತೆಗಳಿಗೂ ಕೂಡ ವಿಶೇಷವಾದ ಹೆದರಿಕೆ ಆಯಿತು ಅಂತ. ದೊಡ್ಡ ದೊಡ್ಡ ಆಕಾರ, ಎಲ್ಲರಿಗೂ ಕೂಡ ಗಜಮುಖ, ನಾನಾ ಅಸ್ತ್ರಗಳನ್ನು ಇಟ್ಕೊಂಡು ಇಡೀ ಭೂಮಿಯನ್ನು ಕ್ಷೋಭೆ ಮಾಡಲಿಕ್ಕೆ
ಹೊರಟಿರತಕ್ಕಂತಹ ದೊಡ್ಡ ಗಣವನ್ನು ನೋಡಿ ಅವರಿಗೆಲ್ಲರಿಗೂ ಕೂಡ ಹೆದರಿಕೆ ಆಯಿತು. ಹೆದರಿಕೆ ಆಗಿ ಪ್ರಾರ್ಥನೆ ಮಾಡಿ ಗಣವನ್ನು ಸಂಹಾರ ಮಾಡಿಕೊಳ್ಬೇಕು, ಉಪಸಂಹಾರ ಮಾಡಿಕೊಳ್ಬೇಕು ಅಂತ ಹೇಳಿ ಅದಕ್ಕಾಗಿ ಗಣಪತಿಗೆ ಎಲ್ಲ ಕಾರ್ಯಗಳಲ್ಲೂ ಕೂಡ ನಿನ್ನ ಪೂಜೆ ಆದಿಯಲ್ಲಿ ಆಗಬೇಕು ಎಂಬ ವರವನ್ನು ಕೂಡ ಕೊಟ್ಟು ಏತೇ ಚ ಸರ್ವೇ ತ್ವಪಯಾಂತು ಭೃತ್ಯಾ ವಿನಾಯಕ ಕ್ರೂರದೃಶ ಪ್ರಚಂಡಾ. ಕ್ರೂರದೃಶ ಅವರು ನೋಡಿದರೆ ಸಾಕು ನಮ್ಮ ಎಲ್ಲ ಕೆಲಸಗಳು ಕೂಡ ಹಾಳಾಗಿಬಿಡುತ್ತೆ. ಪ್ರಚಂಡ ಅತ್ಯಂತ ಉದ್ವಿಗ್ನರು, ತುಂಬ ತೀಕ್ಷ್ಣರು. ಅಂತಹ ಎಲ್ಲ ನಿನ್ನ ಗಣದವರು ಅವರೆಲ್ಲರೂ ಕೂಡ ಹೋಗಲಿ, ಅವರೆಲ್ಲ ಒಂದು ಕಡೆ ಇರಲಿ. ಭವಾಂಶ್ಚ ವೇದೇಶು ತಥಾ ಮುಖೇಶು ಕಾರ್ಯೇಶು ಚಾನ್ಯೇಷು ಮಹಾನುಭಾವಾತ್ ಅಗ್ರೇಶು ಪೂಜಾಂ ಲಭತೆ ಅನ್ಯಥಾ ಚ ವಿನಾಶಯಿಷ್ಯಸಿ ಅಥ ಕಾರ್ಯಸಿದ್ಧಿಂ ಎಂಬುದಾಗಿ ನಿನಗೆ ಮೊದಲು ಪೂಜೆ ಅಂತನೋದು ಸಿಗಲಿ, ಇಲ್ಲದೇ ಇದ್ದರೆ ಅವರ ಎಲ್ಲ ಕಾರ್ಯವೂ ಕೂಡ ನಾಶ ಆಗಲಿ ಎಂಬುದಾಗಿಯೂ ಕೂಡ ಆ ವಿನಾಯಕನಿಗೆ ವರವನ್ನು ಎಲ್ಲ ದೇವತೆಗಳು ಕೂಡ ಕೊಟ್ಟರು ಎಂಬುದಾಗಿ ವರಾಹ ಪುರಾಣದಲ್ಲಿ ಉಲ್ಲೇಖವೂ ಕೂಡ ಕಾಣ್ತಾ ಇದೆ. ಆದ್ದರಿಂದನೇ ವೈನಾಯಿಕ ಸಂಹಿತಾ ಎಂಬ ವಿಶೇಷವಾದ ಸಂಹಿತೆಯನ್ನು ಕೂಡ ನಾವು ನೋಡಬಹುದು. ಹೀಗೆ ವಿನಾಯಕನ ಗಣ ತುಂಬ ಪ್ರಚಂಡ ಶಕ್ತಿಯುಳ್ಳ, ಕಂಡವರನ್ನು ತುಂಡು ಮಾಡತಕ್ಕಂತಹ ಸಾಮರ್ಥ್ಯವುಳ್ಳ ಅತ್ಯುಗ್ರವಾದ ಗಣ. ಯಾರಾದರೂ ಅವರನ್ನು ಅವಗಣನೆ ಮಾಡಿದರೆ ತಕ್ಷಣ ಅವರನ್ನು ಸಂಹಾರ ಮಾಡತಕ್ಕಂತಹ ವಿಶೇಷವಾದ ಸಾಮರ್ಥ್ಯ ಅವರಲ್ಲಿ ಇದ್ದದ್ದು. ಹೀಗಾಗಿ ಅವರು ಗಣದವರು ಎಂಬುದಾಗಿ ಅವರನ್ನು ಪರಿಗಣನೆ ಮಾಡಿ ಅಂತಹ ಗಣದವರ ಪೂಜೆಯನ್ನು ವಿಶೇಷವಾಗಿ ಮಾಡಬೇಕು ಎಂಬುದಾಗಿಯೂ ಕೂಡ ವಿಧಾನ ಮಾಡಿದ್ದಾರೆ. ಹೀಗಾಗಿ ಗಣಪತಿಯಾದ ಅಷ್ಟೇ ಹೊರತು ಗಣಪತಿ ಎಂಬುದಾಗಿ ಹಸ್ತಿಮುಖನಾದ ಗಣಪತಿಯ ಉಲ್ಲೇಖ ಅದು ಋಗ್ವೇದದಲ್ಲಿ ಇಲ್ಲ. ಋಗ್ವೇದದಲ್ಲಿ ಇಲ್ಲದೇ ಇದ್ರೆ ಇಲ್ಲ, ಅದಕ್ಕೇನಿದೆ, ಬೇರೆ ವೇದಗಳಲ್ಲಿ ಇದೆಯಲ್ಲ. ತೈತ್ರಿಯ ಆರಣ್ಯಕದಲ್ಲಿದೆ, ಮೈತ್ರಾಯಣೀಯದಲ್ಲಿದೆ. ಅದರಂತೆ ಮಹೋಪನಿಷತ್ನಲ್ಲಿ ಚತುರ್ವೇದ ಶಿಖೆಯಲ್ಲೂ ಕೂಡ ವಿನಾಯಕನ ಉಲ್ಲೇಖ ಇದೆ. ಆ ವಿನಾಯಕನನ್ನ ಅನೇಕ ರೀತಿಯಲ್ಲಿ ಪೂಜೆ ಮಾಡತಕ್ಕಂತಹ ಕ್ರಮ, ಅವನನ್ನು ಗಣಪತಿ ಎಂಬುದಾಗಿ ಪೂಜೆ ಮಾಡಿದರೂ ಕೂಡ ಯಾವುದೇ ತಪ್ಪಿಲ್ಲ. ಅದರಿಂದಲೇ ನಮಗೆ ಪ್ರಾಚೀನ ಗ್ರಂಥಗಳಲ್ಲಿ ಗಣಪತಿ ಎಂಬುದಾಗಿ ಅವನನ್ನು ಪೂಜೆ ಮಾಡದೇ ಇದ್ದರೂ ಕೂಡ ಆಶ್ವಲಾಯನ ಗೃಹ್ಯ ಸೂತ್ರದಲ್ಲಿ ವಿಶೇಷವಾಗಿ ಗಣಪತಿಯ ಪೂಜೆ ಮಾಡಬೇಕಾದ್ರೆ ಗಣಾನಾಂತು ಆ ಗಣಪತಿ ಎಂಬುದಾಗಿ ಅಷ್ಟು ಮಂತ್ರಖಂಡವನ್ನು ಉಪಯೋಗಿಸಬೇಕು ಎಂಬುದಾಗಿ ಹೇಳಿದ್ದಾರೆ. ಅವನು ಗಣಪತಿ ಆದ್ದರಿಂದಾಗಿ ವಿನಾಯಕ ಗಣಕ್ಕೆ ಅಧಿಪತಿ ಆದ್ದರಿಂದಾಗಿ ಅವನು ಗಣಪತಿಯನ್ನು ಪ್ರಾರ್ಥನೆ ಮಾಡಲಿಕ್ಕೆ ಆ ವಿಶೇಷವಾದಂತಹ ಮಂತ್ರವನ್ನು ಖಂಡಿತವಾಗಿ ಉಪಯೋಗಿಸಬಹುದಾಗಿದೆ. ಇನ್ನು ಬೋಧಾಯನ ಗೃಹ್ಯ ಸೂತ್ರ ಶೇಷ ಸೂತ್ರದಲ್ಲಿಯೂ ಕೂಡ ಈ ಮಂತ್ರ ಅಂತನೋದು ಕಂಡು ಬರ್ತಾ ಇಲ್ಲ. ಅಲ್ಲಿ ಬೇರೆ ಅನೇಕ ಮಂತ್ರಗಳಿಂದಾಗಿ ಗಣಪತಿಯ ಉಪಾಸನೆಯನ್ನು ವಿಶೇಷವಾಗಿ ವಿಧಾನ ಮಾಡಿದ್ದು ಕೂಡ ಕಾಣಿಸ್ತಾ ಇದೆ. ಯಾಜ್ಞವಲ್ಕ್ಯರ ನಮ್ಮ ಸ್ಮೃತಿ ಗ್ರಂಥದಲ್ಲೂ ಕೂಡ ವಿಶೇಷವಾಗಿ ಗಣಪತಿಯ ಪೂಜೆಯನ್ನು ಮಾಡಬೇಕು, ಗಣಪತಿಯನ್ನು ಪೂಜೆ ಮಾಡಿದಾಗ ಯಾವ ರೀತಿಯಾದಂತಹ ವಿಶೇಷವಾದ ಫಲ ಅಂತನೋದಾಗುತ್ತೆ ಅಂತನೋದು ಕೂಡ ಹೇಳಿದ್ದಾರೆ. ಹೀಗೆ ವೈದಿಕ ದೇವತೆ ವಿನಾಯಕ, ಆ ವಿನಾಯಕನಿಗೆ ಅನೇಕ ಹೆಸರುಗಳು. ಅವನು ವಿಘ್ನರಾಜನೂ ಕೂಡ ಹೌದು, ಅವನು ಗಣಪತಿಯೂ ಕೂಡ ಹೌದು, ಏಕದಂತನೂ ಕೂಡ ಹೌದು, ಮೂಷಿಕ ವಾಹನವೂ ಕೂಡ ಹೌದು. ಹೀಗೆ ಅನೇಕ ಹೆಸರುಗಳಿಂದ ಕರೆದಿದ್ದಾರೆ. ಅಂತಹ ಹೆಸರುಗಳಿಂದ ಅವನು ನಮ್ಮ ಎಲ್ಲರ ಪೂಜೆಯನ್ನು ತೆಗೆದುಕೊಳ್ತಾನೆ. ಅದರಿಂದಾಗಿ ಯಾರೂ ಕೂಡ ಪಾಶ್ಚಾತ್ಯರ ಮಾತುಗಳನ್ನು ಕೇಳಿ ಪಾಶ್ಚಾತ್ಯರ ಅಪಪ್ರಚಾರಕ್ಕೆ ಬಲಿಯಾಗಿ ವಿನಾಯಕ ಅವನು ವೈದಿಕ ದೇವತೆ ಅಲ್ಲ, ಅವನು ಆಧುನಿಕ ಆದಿವಾಸಿಗಳ ದೇವತೆ ಅಂತಾಗಲಿ ಅಥವಾ ವೈದಿಕನಾದ ಬ್ರಹ್ಮಣಸ್ಪತಿಯನ್ನು ತೆಗೆದುಕೊಂಡು ಹೋಗಿ ಮುಂದೆ ಗಣಪತಿಯನ್ನಾಗಿ ಮಾಡಿದ್ದಾರೆ, ಗಣೇಶನನ್ನಾಗಿ ಮಾಡಿದ್ದಾರೆ ಎಂಬುದಾಗಿಯೂ ಕೂಡ ಯಾರು ಕೂಡ ತಪ್ಪು ತಿಳಿಯಬಾರದು. ಅದಕ್ಕಾಗಿ ಈ ಒಂದು ಸಣ್ಣ ಉಪನ್ಯಾಸದಲ್ಲಿ ಗಣಪತಿಯ ನಿಜವಾದ ಸ್ವರೂಪ ಏನು ಅಂತನ್ನೋದನ್ನು ತಿಳಿಸಿದ್ದೇವೆ. ಇಂತಹ ಗಣಪತಿ ಅವನ ಕೆಲಸಗಳು ಎರಡು. ದುಷ್ಟರಿಗೆ ಅಜ್ಞಾನವನ್ನು ಕೊಡುವುದು ಹಾಗೂ ಸಜ್ಜನರಿಗೆ ಸರಿಯಾದ ಜ್ಞಾನವನ್ನು ಕೊಡುವುದು ಗಣಪತಿಯ ಕೆಲಸ. ಆದ್ದರಿಂದಲೇ ಮಂದಮತಿಯನ್ನು ಬಿಡಿಸಿ ಚಂದ ಸುಜ್ಞಾನವನ್ನಿತ್ತು ಇಂದಿರೇಶನ ಪಾದ ಹೊಂದಿಪ್ಪ ತೆರದಿ ಸುಂದರಾಂಗನೇ ನಿನ್ನ ಪದದ್ವಂದ್ವಕ್ಕೆ ಎರಗುವೇನು ಸಂದೇಹ ಮಾಡದಲ್ಲೇ ಇಂದು ಕರುಣಿಪುದು ಎಂಬುದಾಗಿ ವ್ಯಾಸರಾಜರು ಗಣಪತಿಯ ಸ್ತೋತ್ರವನ್ನು ತುಂಬ ಸುಂದರವಾಗಿ ಮಾಡಿದ್ದಾರೆ. ಸುಜನರ ವಿಘ್ನವನ್ನು ಕಳೆದು ಎಲ್ಲರಿಗೂ ಕೂಡ ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು
ಮಾಡುವುದರ ಮೂಲಕವಾಗಿ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು. ಕಿರಾತ ಹೂಣಾಂಧ್ರ ಪುಲಿಂದ ಪುಲಕಸಾಹ ಆಭೀರಕಂಕಾಹ ಯವನಾಶಕಾದಯಃ ಯನ್ಯೇ ಚ ಪಾಪಾಹ ಯದಪಾಶ್ರಯಾಶ್ರಯಾತ್ ಶುದ್ಧ್ಯಂತಿ ತಸ್ಮೈ ಪ್ರಭವೈಷ್ಣವೇ ನಮಃ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ.